ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಕಾರ್ಖಾನೆ ಮಾಲೀಕರ ಜೊತೆ ಸುದೀರ್ಘವಾಗಿ ಸಭೆಯನ್ನು ಮಾಡಿದ್ದಾರೆ. ಈಗಷ್ಟೇ ನನ್ನ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತಹ ಹಟ್ಟಿಹೊಳಿ ಅವರಿದ್ದಾರೆ. ಸರ್, ಇವತ್ತಿನ ಸಭೆಯಲ್ಲಿ ಔಟ್ಕಮ್ ಏನು? ನೋಡಿ ಸರ್, ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಸಕ್ಕರೆ ಫ್ಯಾಕ್ಟರಿ ಮಾಲೀಕರ ಜೊತೆ ರೈತರದ್ದೇನು ಬೇಡಿಕೆ ಇದೆ, ಅವರ ಬೇಡಿಕೆಗೆ ನೀವು ಯಾವ ರೀತಿ ಸ್ಪಂದನೆ ಮಾಡ್ತೀರಾ, ನಿಮ್ಮಿಂದ ಯಾವ ರೀತಿಯ ಬೆಲೆಯನ್ನು ಕೊಡ್ಲಿಕ್ಕಾಗತ್ತೆ, ಸದ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಸುಮಾರು 3 ಗಂಟೆ ಮೇಲೆ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ರು, ಅದೇ ರೀತಿ ಸಾಕಷ್ಟು ಜನ ಹಿರಿಯ ಸಚಿವರ ಹತ್ರ ಪಾಲ್ಗೊಂಡಿದ್ರು, ಸಕ್ಕರೆ ಸಚಿವರು ಪಾಲ್ಗೊಂಡಿದ್ರು. ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಬಿಜಾಪುರ, ಬಾಗಲಕೋಟು, ವಿಶೇಷವಾಗಿ ಬೆಳಗಾವಿ ಮತ್ತೆ ಎಲ್ಲ ರಾಜ್ಯದಿಂದ ಎಲ್ಲ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಇರ್ಬೋದು, ಮತ್ತೆ ಅಧಿಕಾರಿ ವರ್ಗದವರೆಲ್ಲ ಭಾಗವಹಿಸಿದ್ರು. ಸಾಕಷ್ಟು ಚರ್ಚೆಗಳಾಗಿದ್ದಾವ. ಈಗ ರೈತ ಮುಖಂಡರ ಜೊತೆ CM ಸಾಹೇಬರು ಚರ್ಚೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇನ್ನೊಂದ್ಸರಿ ಇಲ್ಲಿ ಸೇರ್ತಾ ಇದ್ದೀವಿ. ಈಗ ಎಲ್ಲ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಒಂದು ನಿಲುವನ್ನ ಇವಾಗ ಮುಖ್ಯಮಂತ್ರಿಗೆ ತಿಳಿಸ್ತೀವಿ. ಅದೇ ಸಮಯದಲ್ಲಿ ಅವರು ರೈತ ಮುಖಂಡರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ರೈತರ ಪಾಪ ಏನು ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ತಪ್ಪಂತ ಹೇಳಲಿಕ್ಕಾಗಲ್ಲ. ಅವ್ರ ಬೇಡಿಕೆ ಇದೆ, ಯಾಕಂದ್ರೆ ರೈತರು ಕಷ್ಟದಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ಅವರು ಬೇಡಿಕೆ ಇಟ್ಟಿದ್ದಾರೆ. ಬಟ್ ಸಂಕಷ್ಟದಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಫ್ಯಾಕ್ಟರಿ ಮಾಲೀಕರು ಆ ಬೇಡಿಕೆಗೆ ಆ ಬೆಲೆಯನ್ನ ಕೊಡ್ಲಿಕ್ಕೆ ಇವರು ಆ ಸ್ಥಿತಿಗತಿ ಏನಿದೆ ಅಂತಾನು ತಿಳ್ಕೊಳ್ಬೇಕಾಗತ್ತೆ. ರೈತರ ಬೇಡಿಕೆ ಬೇಡಿದ್ದು ತಪ್ಪಂತ ಹೇಳಕ್ಕಾಗಂಗಿಲ್ಲ, ಬಟ್ ಸಕ್ಕರೆ ಫ್ಯಾಕ್ಟರಿ ಮಾಲಕರು ಆ ಸ್ಥಿತಿಗತಿಯಲ್ಲಿ ಇದಾರೋ ಇಲ್ಲೋ ಅಂತಾನು ತಿಳ್ಕೊಳ್ಬೇಕಾಗತ್ತೆ. ಎರಡೂ ಹೊಂದಾಣಿಕೆ ಮಾಡ್ಕೊಂಡ ಒಂದು ಒಳ್ಳೆ ನಿರ್ಣಯನ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಮಹಾರಾಷ್ಟ್ರದಲ್ಲಿ ಕೊಡ್ತಿರೋದೇನು ಇಲ್ಲ ಕೊಡೋದಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ರೈತರು ಕೇಳ್ತಾ ಇರುವಂತದ್ದು. ಇವತ್ತು ಬೆಳಗಾವಿಯಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೆದ್ದಾರಿಯನ್ನೇ ಬಂದ್ ಮಾಡುವಂತಹ ಒಂದು ಕೆಲಸ ಆಗ್ತದೆ. ನೋಡಿ, ರೈತ ಮುಖಂಡರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನ ನಾವು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಅಂಟಿಕೊಂಡಿದ್ದಂತಂದ್ರೆ ಕೊಲ್ಲಾಪುರ ಜಿಲ್ಲೆ, ಸೊಲ್ಲಾಪುರ. ಅವರು ಡೀಪ್ ಮಹಾರಾಷ್ಟ್ರದಾಗ ಹೋಗುದಿಲ್ಲ. ನಮಗೆ ಬೆಳಗಾವಿ ಜಿಲ್ಲೆ ಬಿಜಾಪುರ, ಬಾಗಲಕೋಟೆಗೆ ಅಂಟ್ಕೊಂಡಿದ್ದಂದ್ರೆ ಸೊಲ್ಲಾಪುರ, ಕೊಲ್ಲಾಪುರ. ಏನಾಗುತ್ತೆ ಅಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ನು ಮತ್ತು ಅಲ್ಲಿ ಯಾವ ರೀತಿ ಅದು ಪ್ಲೇಸ್ಡ್ ಇದೆ. ಸರಾಸರಿಯಲ್ಲಿ 13ರಿಂದ 14% ರಿಕವರಿ ಕಬ್ಬಿಗೆ ಬರುತ್ತೆ. ಆ 13-14% ರಿಕವರಿ ಬಂದಾಗ ಕಬ್ಬು ಬೆಳೆಗಾರರಿಗೆ ಹೆಚ್ಚಿಗೆ ದರ ಕೊಡ್ಬೇಕಾಕತಿ. ಫ್ಯಾಕ್ಟ್ರಿದವ್ರು FRP ಪ್ರಕಾರ ಅವ್ರು FRP ಪ್ರಕಾರನ ಕೊಡಾಕತ್ತಾರ. ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ಮಹಾರಾಷ್ಟ್ರದಲ್ಲಿ 3500, 3400, 3600 ಕೊಡಾಕತ್ತಿಲ್ಲ. ಕೆಲವು ಈ ಹೈ ರಿಕವರಿ ಏರಿಯಾದಲ್ಲಿ ಇದ್ದಂಥವು ಕೊಡ್ತಾ ಇದಾವೆ. ಬೇರೆ ಎಲ್ಲ ಫ್ಯಾಕ್ಟ್ರಿಗಳು FRP ಪ್ರಕಾರ 2800 ಕೊಟ್ಟಿದ್ದು ಉದಾಹರಣೆಗಳು ಅದಾವು. 2700 ಕೊಟ್ಟಿದ್ದಾರೆ, 2900 ಕೊಟ್ಟಿದ್ದಾರೆ. ಕೆಲವೊಂದು ಫ್ಯಾಕ್ಟ್ರಿಗಳು 2550 ಕೊಟ್ಟಿದ್ದಾರೆ ಮಹಾರಾಷ್ಟ್ರದಾಗ. ಕಬ್ಬು ಬೆಳೆಗಾರರಿಗೆ ಮತ್ತೆ ರೈತ ಮುಖಂಡರಲ್ಲಿ ನಾನು ಇಷ್ಟೇ ಕೇಳ್ಕೊತೀನಿ, ಎರಡನ್ನೂ ತಾವು ಒಂದು ಒಳ್ಳೆ ರೀತಿಯಿಂದ ಅಳದು ತೂಗಿ ನೋಡಬೇಕು. ತಮ್ಮ ಬೇಡಿಕೆ ತಪ್ಪಿದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಬೇಡಿಕೆ ತಪ್ಪಿಲ್ಲ, ತಮ್ಮ ಬೇಡಿಕೆ ಸರಿ ಇದೆ. ರೈತರು ಸಂಕಷ್ಟದಲ್ಲಿದ್ದಾರ, ರೈತರು ಕಬ್ಬು ಬೆಳೆಗಾರರು ಹೆಚ್ಚಿಗೆ ರೇಟ್ ಕೇಳಾಕತ್ತೀರಿ, ಕರೆಕ್ಟು. ಆದ್ರೆ ಅದನ್ನ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂತ, ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿರುವಂತ ಸಕ್ಕರೆ ಫ್ಯಾಕ್ಟರಿಗಳ ಆರ್ಥಿಕ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು. ಆನ್ ಆನ್ ಅವರೇಜ್ ಎಲ್ಲಾ ಸಕ್ಕರೆ ಫ್ಯಾಕ್ಟರಿಗಳು 300ರಿಂದ 400 ಕೋಟಿ ರೂಪಾಯಿ ಲೋನ್ಯಾಗ ಅದಾವ. ನಾವು ಅದಕ್ಕೆ ಇಂಟ್ರೆಸ್ಟ್ ತುಂಬಾಕನೆ ನಮಗ 30ರಿಂದ 40 ಕೋಟಿ ರೂಪಾಯಿ ಪ್ರತಿ ವರ್ಷ ಹೋಗತ್ತೆ. ನಮ್ದು ಸ್ಯಾಲ್ರಿ 10ರಿಂದ 12 ಕೋಟಿ ರೂಪಾಯಿ ಹೋಗತ್ತೆ. ಕೇವಲ 4 ತಿಂಗಳು ನಾವು ಶುಗರ್ ಫ್ಯಾಕ್ಟರಿ ನಡೆಸಿದ್ರು ಕೂಡ ಉಳಿದ 8 ತಿಂಗಳ ನಮ್ಮ ಸಕ್ಕರೆ ಫ್ಯಾಕ್ಟರಿಯಲ್ಲಿ ದುಡಿಯುವಂತ ರೈತನ ಮಕ್ಕಳು ಅವರು. ಸಕ್ಕರೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು ಕೂಡ ಅವ್ರೇನು ಹೊರಗಿನವರಲ್ಲ, ಅವರು ರೈತನ ಮಕ್ಕಳು, ಅಕ್ಕಪಕ್ಕದ ತಾಲೂಕಿನಿಂದ ಬಂದಂತ ಕಾರ್ಮಿಕರು. ಅವ್ರಿಗೆ 8 ತಿಂಗಳು ನಾವು ಕೆಲಸ ಇಲ್ಲ ಅಂತಂದ್ರೂ ಪಗಾರ ಕೊಡ್ತೇವಿ. ಎಥನಾಲು ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಇದಕ್ಕೆ ಸಾಕಷ್ಟು ತಿಳುವಳಿಕೆ ಕೊರತೆ ಇದೆ, ಸಾಕಷ್ಟು ತಿಳುವಳಿಕೆ ಕೊಡ್ಬೇಕಾಕತಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ದುರದೃಷ್ಟಕರ, ನಮಗೂ ಬಹಳ ಕೆಟ್ಟ ಅನಿಸ್ತೈತಿ. ಸಕ್ಕರೆ ಫ್ಯಾಕ್ಟರಿ ಮಾಲೀಕರನ್ನ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂದಿಸಿ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಎಲ್ಲ ರೈತ ಮುಖಂಡರಲ್ಲಿ, ಎಲ್ಲ ನನ್ನ ರೈತಾಪಿ ವರ್ಗದವರಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಏನೋ ಒಂದು ಹೊಂದಾಣಿಕೆ ಮಾಡ್ಬೇಕಾಕತಿ. ಮುಖ್ಯಮಂತ್ರಿಯವರು ಪ್ರಯತ್ನ ಮಾಡಾಕತ್ತಾರ. ನಾವು ಪ್ರಾಮಾಣಿಕವಾಗಿ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡ್ಬೇಕಂತ ಇದೀವಿ. ಅದು ಏನಾಗುತ್ತೆ ಎಲ್ಲರೂ ಹೊಂದಾಣಿಕೆ ಮಾಡಿ ಒಂದು ಒಳ್ಳೆ ರೀತಿಯಿಂದ ಮುಗಿಸ್ಕೊಳ್ಬೇಕಂತ ಮನವಿ ಮಾಡ್ತೇನೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತಹ ಚಂದ್ರರಾಜ್ ಹಟ್ಟಿಹೊಳಿ ಅವರ ಒಂದು ಮಾತು. ಕ್ಯಾಮರಾಮನ್ ವಿನಯ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.